ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಇವತ್ತಿನ ವಿಡಿಯೋಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಿದ್ದೀನಿ. ಅದು ಟೆಕ್ ಮಹೀಂದ್ರ ಕಂಪನಿ ಕಡೆಯಿಂದ ಆಗಿರುತ್ತೆ. ಟೆಕ್ ಮಹೀಂದ್ರ ಅಂದರೆ ಎಲ್ಲರೂ ಕೇಳಿರ್ತೀರ ಎಷ್ಟು ಫೇಮಸ್ ಈ ಕಂಪ್ನಿ ಅಂತ. ಇವರು ನಮಗೆ ಮನೆಯಿಂದನೇ ಕೆಲಸ ಮಾಡೋ ಆಪರ್ಚುನಿಟಿ ಅನ್ನೋದು ಸಿಕ್ಕಿದ್ದಾರೆ. ಅವರ ಅಫಿಷಿಯಲ್ ಪೇಜ್ ನೌಕರಿ ಆ್ಯಪಲ್ಲಿ ಈ ವ್ಯಾಕೆನ್ಸಿ ಇದೆ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದಾರೆ ಸ್ನೇಹಿತರೆ. ಯಾರು ಮಿಸ್ ಮಾಡ್ಕೋತೀರಾ ಅಪ್ಲೈ ಮಾಡ್ಕೊಳ್ಳಿ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿ ನಿಮಗೆ ಈ ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ. ನಿಮ್ಮ ಹತ್ರ ನೌಕರಿ ಆ್ಯಪ್ ಏನಾದರೂ ಮುಂಚೆನೇ ಇದ್ದರೆ ಅಲ್ಲೇನಾದರೂ ನೀವು ಡೀಟೇಲ್ಸ್ನ ಫಿಲ್ ಮಾಡಿದರೆ ನೀವು ಬೇಗ ಈಸಿಯಾಗಿ ಅಪ್ಲೈ ಮಾಡ್ಕೋಬೋದು. ಓಕೆ, 1 ವೀಕ್ ಆಗಿದೆ ಇವರು ಈ ಜಾಬ್ ಅನ್ನೋ ವ್ಯಾಕೆನ್ಸಿ ಅನ್ನೋದು ಬಿಟ್ಟು. ಕಸ್ಟಮರ್ ಸಪೋರ್ಟ್ ಕಂಟೆಂಟ್ ರಿವ್ಯೂವರ್ ಅನ್ನೋ ರೋಲ್ಗೆ ಇವರು ಹೈರ್ ಮಾಡ್ತಿದ್ದಾರೆ ಟೆಕ್ ಮಹೀಂದ್ರ ಅವ್ರ ಕಡೆಯಿಂದ. ಓವರ್ 100+ ಅಪ್ಲಿಕ್ಯಾಂಟ್ಸ್ ಆಲ್ರೆಡಿ ಈ ಜಾಬ್ಗೆ ಅಪ್ಲೈ ಮಾಡಿದಾರಂತೆ. ಇನ್ನೂ ವ್ಯಾಕೆನ್ಸೀಸ್ 30 ವ್ಯಾಕೆನ್ಸೀಸ್ ಅನ್ನೋದು ಇದೆ ಅಷ್ಟೇ. ಯಾರು ತಡ ಮಾಡ್ಕೋತೀರ ಬೇಗ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಜಾಬ್ ಡೀಟೇಲ್ಸಲ್ಲಿ ನಾವು ಚೆಕ್ ಮಾಡಿದ್ರೆ ಜಾಬ್ ಹೈಲೈಟ್ಸಲ್ಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ. ಗ್ರ್ಯಾಜುಯೇಟ್ ಆರ್ ಅಂಡರ್ ಗ್ರ್ಯಾಜುಯೇಟ್ ವಿತ್ ಎಕ್ಸ್ಪರ್ಟ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಆ್ಯಂಡ್ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ಅಂತೆ. ನಿಮಗೆ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ಗೊತ್ತಿದ್ರೆ ಸಾಕು, ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಗ್ರ್ಯಾಜುಯೇಟ್ ಆರ್ ಎಲ್ಸ್ ಅಂಡರ್ ಗ್ರ್ಯಾಜುಯೇಟ್ ಆಗಿದ್ರೂ ಪರವಾಗಿಲ್ಲ ಅಂತೆ, ನೀವು ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು. ಮತ್ತು ಇಂಗ್ಲೀಷ್ ಬಂದುಬಿಟ್ಟು ಆ್ಯಾವ್ರೇಜಾಗಿ ಬಂದರೂ ಸಾಕು ಅಂತ ಕೊಟ್ಟಿದ್ದಾರೆ. ಮತ್ತು ನಿಮ್ಮ ನೇಟಿವ್ ಲ್ಯಾಂಗ್ವೇಜ್ ಅನ್ನೋದು ನಿಮಗೆ ಪ್ರೊಫಿಷಿಯನ್ಸಿಯಿಂದ ಬರಬೇಕು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ಲಿ ಎವ್ಯಾಲ್ಯೂಯೇಟ್ ಆ್ಯಂಡ್ ಟ್ಯಾಗ್ ಮಲ್ಟಿಮೀಡಿಯಾ ಕಂಟೆಂಟ್, ಪಾರ್ಟಿಸಿಪೇಟ್ ಇನ್ ಕೊಲಾಬರೇಷನ್ ಸೆಷನ್ಸ್ ಆ್ಯಂಡ್ ಅದರ್ ಟು ದ ಕ್ಲೈಂಟ್ ಗೈಡ್ಲೈನ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಈಗ ಕ್ಲೈಂಟ್ಸ್ ಇರ್ತಾರಲ್ವ, ಅವ್ರ ಗೈಡೆನ್ಸ್ ಪ್ರಕಾರ ನಾವು ವಿಡಿಯೋ, ಆಡಿಯೋ, ಇಮೇಜಸ್ ಇರುತ್ತೆ, ಅದನ್ನು ರೈಟ್ ಕ್ಯಾಟಗರೀಸ್ ಜೊತೆ ಟ್ಯಾಗ್ ಮಾಡಿಕೊಂಡು ಈ ಕೆಲಸ ಅನ್ನೋದು ಮಾಡಬೇಕಾಗಿರುತ್ತೆ. 0 to 2 years ಅಂತ ಕೊಟ್ಟಿದ್ದಾರೆ. ನಿಮಗೆ ಫ್ರೆಷರ್ಸ್ ಆದರೂ ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು. ಇನ್ನೂ 30 ವ್ಯಾಕೆನ್ಸೀಸ್ ಅನ್ನೋದಿದೆ ಅಂತೆ, ಯಾರು ಮಿಸ್ ಮಾಡ್ಕೋದಿರಾ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಯಾಲ್ರಿ ಬಂದರೆ 2.25 to 2.75 ಲ್ಯಾಕ್ಸ್ ಪರ್ ಆ್ಯನಮ್ ಅಂತ ಕೊಟ್ಟಿದ್ದಾರೆ. ಅಂದರೆ ನಾವು ಇನ್ ಹ್ಯಾಂಡ್ ಅಂದರೆ ಮಂತ್ಲಿ ನಾವು ಕೌಂಟ್ ಮಾಡಿಕೊಂಡ್ರೆ ನಮಗೆ 22,000 25,000ವರೆಗೂ ನೀವು ದುಡ್ಕೋಬೋದು ಸ್ನೇಹಿತರೆ ಮಂತ್ಲಿ ನಿಮಗೆ. ಇವ್ರ ಆಫೀಸ್ ಲೊಕೇಟ್ ಆಗಿರೋದು ಬಂದುಬಿಟ್ಟು ನೋಯ್ಡಾ ಅಲ್ಲಿ ಅಂತೆ. ಇದು ಬಂದುಬಿಟ್ಟು ರಿಮೋಟ್ ವರ್ಕ್ ಆಗಿರುತ್ತೆ ಮತ್ತು ಚಾಟ್ ಪ್ರೋಸೆಸ್ ಜಾಬ್ ಆಗಿರುತ್ತೆ. ಈ ಜಾಬಲ್ಲಿ ನೀವು ಯಾವುದೇ ರೀತಿ ಮಾತಾಡೋದು, ಕಾಲಿಂಗ್ ಇರೋಲ್ಲ, ಓನ್ಲಿ ಚಾಟ್ ಪ್ರೋಸೆಸ್ ಆಗಿರುತ್ತೆ. ಲ್ಯಾಪ್ಟಾಪಲ್ಲಿ ಚಾಟ್ ಪ್ರೋಸೆಸ್ ಆಗಿರುತ್ತೆ ಸ್ನೇಹಿತರೆ. ಜಾಬ್ ಡಿಸ್ಕ್ರಿಪ್ಷನಲ್ಲಿ ನೀವು ಚೆಕ್ ಮಾಡ್ಬೋದು. ವಾಟ್ ಯು ವಿಲ್ ಡೂ, ನೀವೇನು ಮಾಡ್ತೀರಾ ಅಂತಂದರೆ, ಜಾಬ್ ಟೈಟಲ್ ಬಂದುಬಿಟ್ಟು ಕಂಟೆಂಟ್ ರಿವ್ಯೂಯರ್ ಅಂತೆ. ಎಂಪ್ಲಾಯ್ಮೆಂಟ್ ಟೈಪ್ ಬಂದುಬಿಟ್ಟು ಕಾಂಟ್ರ್ಯಾಕ್ಚುಯಲ್ 3 months ಅಂತ ಕೊಟ್ಟಿದ್ದಾರೆ. ಈ ಪ್ರಾಜೆಕ್ಟ್ ಆಗೋವರೆಗೂ ಈ ಜಾಬ್ ಅನ್ನೋದು ಇರುತ್ತೆ. ನೀವೇನಾದರೂ ನಿಮ್ಮ ಕೆಲಸ ಚೆನ್ನಾಗಿದ್ದರೆ ನಿಮ್ಮ ಮುಂದೆ ಸಹ ನಿಮ್ಮನ್ನು ಬೇರೆ ಪ್ರಾಜೆಕ್ಟ್ಗೂ ಸಹ ಇವರು ಹೈರ್ ಮಾಡ್ತಾರೆ ಗೈಸ್. ಓಕೆ, ಕಂಟೆಂಟ್ ರಿವ್ಯೂವರ್ ಆರ್ ಫ್ರೆಷರ್ ಅಂತ. ನಿಮ್ಮ ಹತ್ರ ಕಂಟೆಂಟ್ ರಿವ್ಯೂವರ್ ಬಗ್ಗೆ ಏನಾದರೂ ಸ್ಕಿಲ್ಸ್ ಇದ್ದರೆ ಅಡ್ವಾಂಟೇಜ್ ಅಂತ ಕೊಟ್ಟಿದ್ದಾರೆ, ಇಲ್ಲ ಫ್ರೆಷರ್ಸ್ ಆದರೂ ಪರವಾಗಿಲ್ಲ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಮತ್ತು ವರ್ಕ್ ಮೋಡ್ ಬಂದುಬಿಟ್ಟು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಲೊಕೇಶನ್ ಬಂದುಬಿಟ್ಟು ನೋಯ್ಡಾ ಆಗಿರುತ್ತೆ. ವರ್ಕ್ ಎಕ್ಸ್ಪೀರಿಯನ್ಸಲ್ಲಿ ನೀವು ಚೆಕ್ ಮಾಡ್ಬೋದು. ಫ್ರೆಷರ್ಸ್ ಆರ್ ಎಕ್ಸ್ಪೀರಿಯನ್ಸ್ ಕ್ಯಾನ್ ಅಪ್ಲೈ ಟು ದಿಸ್ ಜಾಬ್ ಗೈಸ್. ಎಜುಕೇಷನಲ್ ಕ್ವಾಲಿಫಿಕೇಷನ್ ಇಲ್ಲಿ ನೋಡ್ಬೋದು, ಎನಿ ಗ್ರ್ಯಾಜುಯೇಟ್ ಆರ್ ಅಂಡರ್ ಗ್ರ್ಯಾಜುಯೇಟ್ ಅಂತ ಕೊಟ್ಟಿದ್ದಾರೆ. ಮತ್ತು ಪ್ಲೀಸ್ ನೋಟ್, ಯು ವಿಲ್ ಗೆಟ್ ಅಸೆಸ್ಮೆಂಟ್ ಲಿಂಕ್ ಓವರ್ ಯುವರ್ ಮೇಲ್ ಒನ್ಸ್ ಯು ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ಕೊಟ್ಟಿದ್ದಾರೆ. ಈ ಜಾಬ್ಗೆ ಅಪ್ಲೈ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಇಮೇಲ್ ಐಡಿಗೆ ಅಸೆಸ್ಮೆಂಟ್ ಲಿಂಕ್ ಅನ್ನೋದು ಬರುತ್ತೆ, ಅಂದರೆ ಟೆಸ್ಟ್ ಲಿಂಕ್ ಅನ್ನೋದು ಬರುತ್ತೆ. ಆ ಟೆಸ್ಟ್ ಅನ್ನೋದು ನೀವು ಪಾಸ್ ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ಆ ಅಸೆಸ್ಮೆಂಟ್ ಲಿಂಕ್ನ ನೀವು ಪಾಸ್ ಆದರೆ ಮಾತ್ರ ಈ ಜಾಬ್ಗೆ ನೀವು ಸೆಲೆಕ್ಟ್ ಆಗ್ತೀರಾ. ಸೊ ನೀವು ಫಸ್ಟ್ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ, ಟೆಕ್ ಮಹೀಂದ್ರ ರಿಲೇಟೆಡ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಇಂಟರ್ವ್ಯೂ ಕ್ವಶನ್ಸ್ ಅಂತ ಚೆಕ್ ಮಾಡಿ ನಿಮಗೆ ಅಲ್ಲಿ ಬರುತ್ತೆ. ಪ್ರಿಪೇರ್ ಆಗಿ ನಂತರ ಈ ಜಾಬ್ಗೆ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ಲಿ ಕೀ ರೆಸ್ಪಾನ್ಸಿಬಿಲಿಟೀಸಲ್ಲಿ ಚೆಕ್ ಮಾಡಿದ್ರೆ, ಎವ್ಯಾಲ್ಯೂಯೇಟ್ ಆ್ಯಂಡ್ ಟ್ಯಾಗ್ ವಿಡಿಯೋ, ಆಡಿಯೋ ಆ್ಯಂಡ್ ಇಮೇಜ್ ಕಂಟೆಂಟ್ ಅಕಾರ್ಡಿಂಗ್ ಟು ಕ್ಲೈಂಟ್ ಗೈಡ್ಲೈನ್ಸ್. ಆಗಲೇ ನಾನು ಹೇಳಿದ್ನಲ್ವ, ಸೇಮ್ ಕ್ಲೈಂಟ್ ಗೈಡ್ಲೈನ್ಸ್ ಪ್ರಕಾರ ನೀವು ಆಡಿಯೋಸ್ ಮತ್ತು ವೀಡಿಯೋಸ್ ಎಲ್ಲ ಇಮೇಜಸ್ ಎಲ್ಲ ಇರುತ್ತೆ, ಅದನ್ನು ರೈಟ್ ಕ್ಯಾಟಗರೀಸ್ ಜೊತೆ ಟ್ಯಾಗ್ ಮಾಡಬೇಕಾಗಿರುತ್ತೆ. ರಿವ್ಯೂ ಮಾಡಿ ಹಾಗೆ ಟ್ಯಾಗ್ ಮಾಡಬೇಕಾಗಿರುತ್ತೆ. ಮತ್ತು ಗೈಸ್ ನಿಮಗೆ ಟ್ರೈನಿಂಗ್ ಅವರೇ ಕೊಡ್ತಾರೆ. ಈ ಫ್ರೆಷರ್ಸ್ ಅಂತ ಹೇಳಿದಾರಲ್ವ, ಫ್ರೆಷರ್ಸ್ಗೇನು ಬರಲ್ಲ ಅಂತ ಅವ್ರಿಗೂ ಗೊತ್ತಿರುತ್ತೆ. ಸೊ ಟ್ರೈನಿಂಗ್ ಕೊಟ್ಟು ನಿಮಗೆ ಅವರು ಈ ಜಾಬ್ ಅನ್ನೋದು ಕೊಡ್ತಾರೆ. ಸೊ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಮತ್ತು ಕೊಲ್ಯಾಬರೇಟ್ ವಿತ್ ಟೀಮ್ ಮೆಂಬರ್ಸ್ ಟು ಶೇರ್ ಬೆಸ್ಟ್ ಪ್ರಾಕ್ಟೀಸಸ್. ಅಂದರೆ ನಿಮ್ಮ ಟೀಮ್ ಮೆಂಬರ್ಸ್ ಜೊತೆ ನೀವು ಕೊಲ್ಯಾಬರೇಟ್ ಆಗಿದ್ರೆ ನಿಮಗೆ ಬೆಸ್ಟ್ ಪ್ರಾಕ್ಟೀಸ್ ಅನ್ನೋದು ಸಿಗುತ್ತೆ ಅಂತ ಕೊಟ್ಟಿದ್ದಾರೆ ಅಷ್ಟೇ ಇಲ್ಲಿ. ನೆಕ್ಸ್ಟ್ ಚೆಕ್ ಮಾಡಿದ್ರೆ ನಿಮಗೆ ಮ್ಯಾನೇಜ್ ಮಲ್ಟಿಪಲ್ ಅಸೆಸ್ಮೆಂಟ್ಸ್ ಕಾನ್ಕ್ಯುರೆಂಟ್ಲಿ ಅಂತೆಲ್ಲ ಹೇಳಿದ್ದಾರೆ. ನಿಮಗೆ ಒನ್ಸ್ ಅವರು ಟ್ರೈನಿಂಗ್ ಕೊಟ್ಟ ಮೇಲೆ ಅವರ ಜಾಬ್ ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಕ್ಲಿಯರಾಗಿ ಹೇಳ್ತಾರೆ, ಆಗ ನಿಮಗೆ ಅರ್ಥ ಆಗುತ್ತೆ. ಓಕೆ,
ಫಾಲೋ ಟು ಆಲ್ KPI ರಿಲೇಟೆಡ್ ಟಾಸ್ಕ್ ಟು ಪ್ರಿವೆಂಟ್ ಬಿಸ್ನೆಸ್ ಇಂಪ್ಯಾಕ್ಟ್ ಅಂತ ಕೊಟ್ಟಿದ್ದಾರೆ. KPI ರಿಲೇಟೆಡ್ ಟಾಸ್ಕ್ಸ್ ಎಲ್ಲ ಇರುತ್ತಂತೆ, ಲೈಕ್ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ಅಂತ ಅರ್ಥ. KPI ಅಂದರೆ ಅದರಲ್ಲಿ ಮೈನ್ ಟಾಸ್ಕ್ ಇರುತ್ತೆ, ಅದನ್ನು ನೀವು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಆಫ್ಟರ್ ಗೆಟಿಂಗ್ ದಿ ಜಾಬ್ ಸಿಕ್ಕಿದ ಮೇಲೆ ಈ ರೋಲ್ಸ್ ಅನ್ನೋದು ನೀವು ಮಾಡಬೇಕಾಗಿರುತ್ತೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಸ್ಕಿಲ್ಸ್ ಆ್ಯಂಡ್ ಕ್ವಾಲಿಫಿಕೇಷನಲ್ಲಿ ನೀವು ಚೆಕ್ ಮಾಡಿದ್ರೆ ನಿಮಗೆ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಅನ್ನೋದು ಇರಬೇಕಾಗಿರುತ್ತಂತೆ. ಎಕ್ಸ್ಪರ್ಟ್ ರಿಟನ್ ಆ್ಯಂಡ್ ವರ್ಬಲ್ ಸ್ಕಿಲ್ಸ್ ಇನ್ ದ ಡಿಸಿಗ್ನೇಟೆಡ್ ಲ್ಯಾಂಗ್ವೇಜ್ ಇನ್ಕ್ಲೂಡಿಂಗ್ ಫ್ಲೂಯೆನ್ಸಿ ಇನ್ ಬೋತ್ ರೈಟಿಂಗ್ ಆ್ಯಂಡ್ ಸ್ಪೀಕಿಂಗ್. ಬರೆಯೋದ್ರಲ್ಲಿ ಮತ್ತು ಸ್ಪೀಕಿಂಗಲ್ಲಿ ಸಹ ನಿಮ್ಮ ಲ್ಯಾಂಗ್ವೇಜ್ ಅನ್ನೋದು ಪ್ರೊಫಿಷಿಯನ್ಸಿ ಆಗಿರಬೇಕು ಅಂತ ಕೊಟ್ಟಿದ್ದಾರೆ. ಮತ್ತು ಕಂಪ್ಯೂಟರ್ ಸ್ಕಿಲ್ಸಲ್ಲಿ ನೀವು ಚೆಕ್ ಮಾಡಿದ್ರೆ 25 to 30 ವರ್ಡ್ಸ್ ಪರ್ ಮಿನಿಟ್ ನೀವು ಟೈಪ್ ಮಾಡಬೇಕಾಗಿರುತ್ತೆ ಸಿಸ್ಟಮಲ್ಲಿ. ಓಕೆ, ಮತ್ತು ಎಕ್ಸಲೆಂಟ್ ವರ್ಬಲ್ ಆ್ಯಂಡ್ ರಿಟನ್ ಕಮ್ಯುನಿಕೇಷನ್ ಇರಬೇಕಂದ್ರೆ ಸ್ಟ್ರಾಂಗ್ ಲಾಜಿಕಲ್ ರೀಸನಿಂಗ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಅನ್ನೋದು ಇರಬೇಕಾಗಿರುತ್ತೆ. ಅಂಡರ್ ಗ್ರ್ಯಾಜುಯೇಟ್ ಆದರೂ ನೀವು ಜಾಬ್ಗೆ ಅಪ್ಲೈ ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ಮೈನಾಗಿ ನಿಮಗೆ ಟೈಪಿಂಗ್ ಸ್ಕಿಲ್ಸ್ ಅನ್ನೋದು ಬೇಕಾಗಿರುತ್ತೆ ಸ್ನೇಹಿತರೆ. 25 to 30 ವರ್ಡ್ಸ್ ಪರ್ ಮಿನಿಟ್ ನೀವು ಟೈಪ್ ಮಾಡಬೇಕಾಗಿರುತ್ತೆ. ನೀವು ಗೂಗಲಲ್ಲೆಲ್ಲ ಸರ್ಚ್ ಮಾಡಿದ್ರೆ ಟೈಪಿಂಗ್ ಸ್ಪೀಡ್ ಅಂತ ನಿಮಗೆ ಬರುತ್ತೆ, ವೆಬ್ಸೈಟ್ಸ್ ಬರುತ್ತೆ, ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು. ಮತ್ತು ನೆಕ್ಸ್ಟ್ ಇಲ್ಲಿ ಪ್ಲೀಸ್ ನೋಟಲ್ಲಿ ಕೊಟ್ಟಿದ್ದಾರೆ ರಿಕ್ವೈರ್ಡ್ ಲ್ಯಾಪ್ಟಾಪ್ ಕಾನ್ಫಿಗರೇಷನ್ ಮತ್ತು ವಿಂಡೋಸ್ 10 ಆ್ಯಂಡ್ ಎಬೋವ್ ವಿತ್ ಮಿನಿಮಮ್ 8 GB ರ್ಯಾಮ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ರೀತಿ ಲ್ಯಾಪ್ಟಾಪ್ ಮತ್ತು ಫ್ರೀ ವೈಫೈ ಕನೆಕ್ಷನ್ ಅನ್ನೋದು ಪ್ರೊವೈಡ್ ಮಾಡಲ್ಲ. ಓನ್ಲಿ ನಿಮಗೆ ಸ್ಯಾಲ್ರಿ ಅನ್ನೋದು ಮಾತ್ರ ಪೇ ಮಾಡ್ತಾರಂತೆ. ನೀವೇ ಲ್ಯಾಪ್ಟಾಪ್ ಮತ್ತು ವೈಫೈ ಕನೆಕ್ಷನ್ ಅನ್ನೋದು ನೀವೇ ಹಾಕ್ಸ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ನೀವೇ ಅರೇಂಜ್ ಮಾಡ್ಕೋಬೇಕಾಗಿರುತ್ತೆ. ಮತ್ತು ಎಂಪ್ಲಾಯ್ಮೆಂಟ್ ಕ್ಯಾಟಗಿರಿ ಬಂದುಬಿಟ್ಟು ಫಿಕ್ಸ್, ನಿಮಗೆ 3 ಮಂತ್ಸ್ ಅನ್ನೋದು ಫಿಕ್ಸ್ ಆಗಿ ನೀವು ಈ ಜಾಬ್ ಮಾಡಲೇಬೇಕಂತೆ. ಮತ್ತು ರೋಲ್ ಬಂದುಬಿಟ್ಟು ಚಾಟ್ ಸಪೋರ್ಟ್ ಆಗಿರುತ್ತೆ. ಇದು ನಾನ್ ವಾಯ್ಸ್, ನಾನು ಆಗಲೇ ಹೇಳಿದ್ನಲ್ಲ, ಇದು ಕಾಲಿಂಗ್ ಇರೋಲ್ಲ, ಓನ್ಲಿ ನಾನ್ ವಾಯ್ಸ್ ಇರುತ್ತೆ. ನೆಕ್ಸ್ಟು ಟೆಕ್ ಮಹೀಂದ್ರ ಬಗ್ಗೆ ತುಂಬಾ ನ್ಯೂಸ್ ಎಲ್ಲ ಕೇಳಿರ್ಬೋದು ನೀವು, ಎಷ್ಟು ಒಳ್ಳೆ ಕಂಪ್ನಿ ಅಂತ. ಈ ಕಂಪ್ನಿಯಲ್ಲಿ ಕೆಲಸ ಸಿಗಬೇಕು ಅಂದರೆ ಎಷ್ಟೋ ಲಕ್ ಮಾಡಿರಬೇಕು ಅಂತಲೇ ಹೇಳ್ಬೋದು. ಅಷ್ಟೊಂದು ಒಳ್ಳೆ ಕಂಪ್ನಿ ಇದು. ಸ್ಯಾಲ್ರೀಸ್ ಎಲ್ಲ ಆನ್ ಟೈಮ್ ಪೇ ಮಾಡ್ತಾರೆ. ಮತ್ತು ಫ್ರೆಷರ್ಸ್ಗೆ ಈ ಥರ ಆಪರ್ಚುನಿಟಿ ಸಿಕ್ಕಿದೆ, ಯಾರು ಮಿಸ್ ಮಾಡ್ಕೋಬೇಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಯೂಸ್ ಆಗುತ್ತೆ. ಥ್ಯಾಂಕ್ ಯು ಗೈಸ್, ಬಾಯ್.